ಹಾಯ್ ಫ್ರೆಂಡ್ಸ್, ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ನಾನು ನಿಮಗೆ ಅವಲಕ್ಕಿ ಚೂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್. ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ ಅಲ್ರಿ, ಸಮೀಪ ಬಂದೈತ್ರಿ. ಅದಕ್ಕೋಸ್ಕರ ಫರಾಳ ಮಾಡ್ತೀವಲ್ರಿ, ನಾವು ಫರಾಳ ಅಂತೂ ಮಾಡ್ತೀವಿ ದೀಪಾವಳಿ ಹಬ್ಬಕ್ಕೆ. ಅದಕ್ಕೆ ಕಚ್ಚಾ ಚೂಡ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಸ್ಕಿಪ್ ಮಾಡಿದೆ ವಿಡಿಯೋ ಪೂರ್ತಿಯಾಗಿ ನೋಡ್ರಿ. ಮತ್ತು ಯಾರಾದರೂ ಮೊದಲೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮಾತ್ರ ಕ್ಲಿಕ್ ಮಾಡಿರಿ ಫ್ರೆಂಡ್ಸ್. ಬನ್ನಿರಿ ಹೆಂಗೆ ಮಾಡೋದಂತ ನೋಡೋಣ. ಮೊದಲಿಗೆ ಗ್ಯಾಸ್ ಮೇಲೆ ಇಟ್ಟು ಒಂದು ದೊಡ್ಡದೊಂದು ಬುಟ್ಟಿ ಇಟ್ಕೊಂಡೇನಿ ನೋಡ್ರಿ ನಾನು. ಅವಲಕ್ಕಿ ಹುರ್ಕೋಬೇಕ್ರಿ, ಅಂದ್ರೆ ಕುರುಮ್ ಆಗ್ತಾವೆ ನೋಡ್ರಿ ಅವಲಕ್ಕಿ, ಇಲ್ಲ ಅಂದ್ರೆ ಕಚ್ಚ ಕಚ್ಚ ಅಂತಾವ್ರಿ. ಅವಲಕ್ಕಿನ ಈ ಬುಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಇಲ್ಲಿ ನಾನು ಒಂದು ಅರ್ಧ ಕೆ ಅಷ್ಟು ಅವಲಕ್ಕಿ ತೊಗೊಂಡೇನಿ ರೀ. ಕಚ್ಚಾ ಅವಲಕ್ಕಿ ಅಂದರೆ ನಿಮ್ಗೆ ಯಾವುದೇ ಅಂಗಡಿಯಾಗಾದರೂ ಸಿಗ್ತಾವೆ ನೋಡ್ರಿ. ಅವಲಕ್ಕಿನ ಬುಟ್ಟಿಗೆ ಹಾಕ್ಕೊಂಡು ಈ ರೀತಿ 2 ಚಮಚೆ ತೊಗೊಂಡು ಚೆನ್ನಾಗಿ ಹುರ್ಕೋಬೇಕು ನೋಡ್ರಿ. ಅವಲಕ್ಕಿ ಎಲ್ಲ ಕುರುಮ್ ಅನ್ನೋವರೆಗೂ ಹುರ್ಕೋಬೇಕ್ರಿ. ಹಿಂಗೆ ಒಂದೇ ಸ್ಪೂನ್ಲೆ ಚಲೋ ಆಗಂಗಿಲ್ಲ ರೀ, ಹಿಂಗೆ 2 ಚಮಚೆ ತೊಗೊಂಡು ಹುರಿರಿ, ಅಂದರೆ ಚೆನ್ನಾಗಿ ಎಲ್ಲ ಹುರಿತಾವೆ ನೋಡ್ರಿ. ನೋಡ್ರಿ ನಮ್ಮ ಅವಲಕ್ಕಿ ಎಷ್ಟು ಚೆನ್ನಾಗಿ ಹುರ್ಕೋಕತ್ತೇನಲ್ರಿ. ನೀವು ಹಿಂಗೆ ಹುರಿರಿ, ಮೀಡಿಯಮ್ ಫ್ಲೇಮ್ನಲ್ಲಿ ಇಡ್ರಿ ಗ್ಯಾಸ್ನ. ಹೈ ಫ್ಲೇಮ್ನಲ್ಲಿ ಇಡಬೇಡ್ರಿ, ಹೊತ್ತವು ಕೆಳಗಡೆ. ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಟು ಈ ರೀತಿ ಚೆನ್ನಾಗಿ ಹುರ್ಕೊಳ್ರಿ ಅವಲಕ್ಕಿ ಎಲ್ಲ. ದೀಪಾವಳಿ ಹಬ್ಬದ ಸಾಕಷ್ಟು ಫರಾಳ ರೆಸಿಪಿಗಳು ನನ್ನ ಚಾನಲ್ದಾಗದವ್ರಿ. ಒಂದು ಸಲ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದು ಮರಿಬೇಡ್ರಿ. ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಷನ್ ನಿಮಗೆ ಮೊದಲಿಗೆ ಬರ್ತೈತೆ ನೋಡ್ರಿ, ನೀವು ಮೊದಲೇ ನೋಡ್ಕೋಬೋದು. ಅವಲಕ್ಕಿ ಕುರು ಆಗೋವರೆಗೂ ಹುರ್ಕೋಬೇಕು ನೋಡ್ರಿ. ನಿಮ್ಮ ಅವಲಕ್ಕಿ ಎಲ್ಲ ಚೆನ್ನಾಗಿ ಹುರಿಯಾಕತ್ತಾವ್ರಿ. ಅವು ಆವಾಜು ಹೆಂಗೆ ಆಗ್ತಾವ ಅಂತ ತೋರಿಸ್ತೀನಿ ರೀ. ಅಷ್ಟು ಕುರು ಆಗ್ತಾವ್ರಿ, ಅಲ್ಲಿವರೆಗೂ ಅವಲಕ್ಕಿ ಹುರಿಬೇಕು ನೋಡ್ರಿ. ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್. ನೋಡ್ರಿ ಹಿಂಗೆ ಆವಾಜ್ ಬರ್ಬೇಕು ನೋಡ್ರಿ ಅವಲಕ್ಕಿದು. ಈಗ ಇದಕ್ಕೆ ಒಗ್ಗರಣೆ ಹಾಕೋಣ ಬನ್ನಿರಿ. ಅದೇ ಬುಟ್ಟಿಗೆ ಎಣ್ಣೆ ಹಾಕ್ಕೋಬೇಕು ನೋಡ್ರಿ. ನಮ್ಮ ಅವಲಕ್ಕಿ ಎಷ್ಟಿರ್ತಾವೆ ಅದು ನೋಡ್ಕೊಂಡು ಎಣ್ಣೆ ಹಾಕ್ಕೋಬೇಕ್ರಿ. ಜಾಸ್ತಿ ಇದ್ರೆ ಜಾಸ್ತಿ ಹಾಕ್ಕೋಬೇಕ್ರಿ, ಕಡಿಮೆ ಇದ್ರೆ ಕಡಿಮೆ ಹಾಕ್ಕೋಬೇಕು ನೋಡ್ರಿ. ನಾನು ಅರ್ಧ ಕೆ ಜಿ ಅವಲಕ್ಕಿಗೆ ಇಷ್ಟು ಎಣ್ಣೆ ಹಾಕೋಕತ್ತೇನೆ ನೋಡ್ರಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ಬೇಕ್ರಿ ಫ್ರೆಂಡ್ಸ್. ಈ ಅವಲಕ್ಕಿ ಮಾಡಕ್ಕೆ ಭಾಳ ಟೈಮ್ ಏನು ಬೇಕಾಗಂಗಿಲ್ಲ ರೀ. ತಿನ್ನಕ್ಕಂತೂ ಭಾಳ ಚಲೋ ಇರ್ತಾವೆ ನೋಡ್ರಿ. ಕುರುಮ್ ಅಂತ ಭಾಳ ಚಲೋ ಹತ್ತಾವ್ರಿ ತಿನ್ನಕ್ಕೆ. ಈಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಬೇಕು ನೋಡ್ರಿ. ಎಣ್ಣೆ ಎಲ್ಲ ಚೆನ್ನಾಗಿ ಕಾಯ್ಬೇಕ್ರಿ, ಆವಾಗ ಸಾಸಿವೆ ಹಾಕ್ಕೊಡ್ರಿ. ಸಾಸಿವೆ ಎಲ್ಲ ಚಟಪಟ ಆದ ನಂತರ ಜೀರಿಗೆ ಹಾಕ್ಕೋಬೇಕ್ರಿ. ನಮ್ಮ ಸಾಸಿವೆ ಜೀರಿಗೆ ಚಟಪಟ ಅಂದೂರಿ. ಈಗ ಇದಕ್ಕೆ ಶೇಂಗಾ ಬೀಜ ಹಾಕ್ಕೊಂಡ್ರಿ. ಶೇಂಗಾ ನೀವು ಎಷ್ಟು ಹಾಕ್ತಿರಲ್ರಿ ಅಷ್ಟು ಚಲೋ ಹತ್ತಾವ ನೋಡ್ರಿ ಚೂಡ.
ಇಲ್ಲಿ ನಾನು 1 ಕಪ್ನಷ್ಟು ಶೇಂಗಾ ಹಾಕ್ಕೊಂಡೇನಿ ರೀ. ಈಗ ಇದಕ್ಕೆ ಪುಟಾಣಿನೂ ಹಾಕ್ಕೋಬೇಕ್ರಿ. ಶೇಂಗಾ ಪುಟಾಣಿ ಜಾಸ್ತಿ ಆದಷ್ಟು ಚೂಡ ಚೆನ್ನಾಗಿ ಹತ್ತವ್ರಿ. ನಿಮಗೆ ಇಷ್ಟ ಇಲ್ಲ ಅಂದ್ರೆ ಕಡಿಮೆನೂ ಹಾಕ್ಕೋಬೋದು ರೀ. ಈಗ ಇದಕ್ಕೆ ಕರಿಬೇವು ಸೊಪ್ಪು ಹಾಕ್ತಾಯಿದ್ದೀನಿ ನೋಡ್ರಿ. ಶೇಂಗಾ ಪುಟಾಣಿ ಕರಿಬೇವು ಸೊಪ್ಪು ಎಲ್ಲ ಚಟಪಟ ಅನ್ಬೇಕು ನೋಡ್ರಿ. ಅಲ್ಲಿವರೆಗೂ ಹುರ್ಕೋಬೇಕ್ರಿ ಇದನ್ನ. ಒಗ್ಗರಣೆ ಚೆನ್ನಾಗಿ ಮಾಡ್ಕೋಬೇಕ್ರಿ, ಅಂದ್ರೆ ಚೂಡ ಚೆನ್ನಾಗಿ ಆಗ್ತಾವ್ರಿ. ಈಗ ಇದಕ್ಕೆ ಸಣ್ಣಗೆ ಕಟ್ ಮಾಡಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೇನಿ ನೋಡ್ರಿ. ನಿಮಗೆ ಖಾರ ಎಷ್ಟು ಬೇಕಲ್ರಿ ಅದನ್ನು ನೋಡ್ಕೊಂಡು ಹಾಕ್ಕೊಡ್ರಿ. ಕಡಿಮೆ ತಿಂತಿದ್ರೆ ಕಡಿಮೆ ಹಾಕ್ಕೊಡ್ರಿ, ಜಾಸ್ತಿ ಬೇಕಾದ್ರೆ ಜಾಸ್ತಿನೇ ಹಾಕ್ಕೊಡ್ರಿ. ಇದಕ್ಕೆ ಒಣ ಕೊಬ್ಬರಿನ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೇನಿ ನೋಡ್ರಿ. ತಿಳು ಲೇಯರಾಗಿ ಮಾಡ್ಬೇಕ್ರಿ, ಅಂದ್ರೆ ಚೆನ್ನಾಗಿ ಹತ್ತಾವ್ರಿ. ದಿಪ್ ದಿಪ್ ಮಾಡಿದ್ರೆ ಕಟ ಕಟ ಅಂತಾವ್ರಿ. ತಿಳುವಂಗೆ ಕಟ್ ಮಾಡಿ ಹಾಕ್ಕೋಬೇಕ್ರಿ. ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಫೆಸ್ಟಿವಲ್ ರೆಸಿಪಿಗಳಿದಾವ್ರಿ. ಎಲ್ಲ ಹಬ್ಬದ್ದು ರೆಸಿಪಿಗಳಿದಾವೆ ನೋಡ್ರಿ. ಮತ್ತು ಸ್ನ್ಯಾಕ್ಸ್ ರೆಸಿಪಿಗಳಿದಾವ್ರಿ, ಇನ್ಸ್ಟಂಟ್ ರೆಸಿಪಿಗಳು ಇದಾವ್ರಿ. ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ ಚೆಕ್ ಮಾಡಿರಿ. ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ ಫ್ರೆಂಡ್ಸ್. ವಿಡಿಯೋ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾಡ್ಸೋದು ಸ್ಕಿಪ್ ಮಾಡಬೇಡ್ರಿ. ಸ್ಕಿಪ್ ಮಾಡ್ದೆ ನೋಡ್ರಿ, ನಮಗೆ ಹೆಲ್ಪ್ ಆಗ್ತೈತಿ. ಈ ಎಲ್ಲ ಶೇಂಗಾ ಮತ್ತು ಕರಿಬೇವು ಎಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕ್ರಿ. ಅಲ್ಲಿವರೆಗೂ ಈ ಒಗ್ಗರಣೆನ ಬಾಡಿಸ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಸ್ವಲ್ಪ ಗೋಡಂಬಿ ಹಾಕ್ತಾಯಿದ್ದೀನಿ ರೀ, ಟೇಸ್ಟ್ಗೋಸ್ಕರ ರೀ. ನಿಮಗೆ ಬೇಡ ಅಂದ್ರೆ ಸ್ಕಿಪ್ನು ಮಾಡ್ಬೋದ್ರಿ. ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡೇನಿ ನೋಡ್ರಿ. ಅರಿಶಿನ ಹಾಕೋದ್ರಿಂದ ಕಲರ್ ಚೆನ್ನಾಗಿ ಬರ್ತಾವ್ರಿ. ಹಾಕಿಬಿಟ್ಟು ಚೆನ್ನಾಗಿ ಬಾಡಿಸ್ಕೋಬೇಕ್ರಿ. ಶೇಂಗಾ ಎಲ್ಲ ಚೆನ್ನಾಗಿ ಹುರಿಬೇಕ್ರಿ. ಅಲ್ಲಿವರೆಗೂ ಇದನ್ನು ನಾವು ಬಾಡಿಸ್ಕೊತಾ ಇರಬೇಕು ನೋಡ್ರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ನೋಡ್ರಿ. ನೀವು ಉಪ್ಪು ಹೆಂಗೆ ತಿಂತೀರಲ್ಲ ಅದನ್ನು ನೋಡ್ಕೊಂಡು ಹಾಕ್ಕೊಡ್ರಿ ಫ್ರೆಂಡ್ಸ್. ನೋಡ್ರಿ ಕಲರ್ ಎಲ್ಲ ಎಷ್ಟು ಚಂದ ಬಂತಲ್ರಿ. ನೋಡ್ರಿ ನಮ್ಮ ಒಗ್ಗರಣೆ ಕಲರ್ ಎಷ್ಟು ಚೆನ್ನಾಗಿ ಬಂತು ನೋಡ್ರಿ. ಇದನ್ನು ಗ್ಯಾಸ್ ಆಫ್ ಮಾಡಿಕೊಂಡು ಅವಲಕ್ಕಿನ ಹಾಕ್ಕೋಬೇಕು ನೋಡ್ರಿ. ಗ್ಯಾಸ್ ಆನ್ ಇಟ್ಕೊಂಡು ಹಾಕ್ಕೋಬೇಡ್ರಿ, ಎಲ್ಲ ಮುದ್ದೆ ಆಗ್ತಾವ್ರಿ ಅವಲಕ್ಕಿ. ಗ್ಯಾಸ್ ಆಫ್ ಮಾಡಿಬಿಟ್ಟು ನಾವು ಮೊದಲ ಹುರಿದು ಇಟ್ಕೊಂಡಿದ್ದೀವಲ್ರಿ ಅವನ್ನ ಅವಲಕ್ಕಿ ಹಾಕೋರಿ. ಇದಕ್ಕೆ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ನೋಡ್ರಿ. ನಮ್ಮ ಒಗ್ಗರಣೆ ಎಲ್ಲ ಅವಲಕ್ಕಿಗೆ ಒಂದು ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ನೋಡ್ರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ. ನೀವು ಸ್ಪೂನ್ಲೇ ಚಲೋತ್ತಂಗೆ ಮಿಕ್ಸ್ ಆಗಲಿಲ್ಲ ಅಂದ್ರೆ ಕೈಯಿಂದನೂ ಮಿಕ್ಸ್ ಮಾಡ್ಕೋಬೋದ್ರಿ. ಇಲ್ಲ 2 ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೋಬೋದ್ರಿ. ನಮ್ಮ ಉತ್ತರ ಕರ್ನಾಟಕದ್ದು ಇನ್ನೂ ಯಾವುದಾದ್ರೂ ರೆಸಿಪಿಗಳು ನಿಮಗೆ ಬೇಕಂದ್ರೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನಾನು ಮಾಡಿ ತೋರಿಸ್ತೀನಿ ರೀ. ಸ್ವಲ್ಪ ಟೈಮ್ದಾಗ ಸ್ವಲ್ಪ ಸಾಮಾನಿಂದ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ. ನೀವು ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ಒಂದು ಲೈಕು ಮಾಡಿರಿ. ನಾನು ಮಾಡೋ ಅಡುಗೆಗಳು ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ. ಲೈಕ್ ಕೊಡೋಕ್ಕೇನು ಭಾಳ ಟೈಮ್ ಹತ್ತಂಗಿಲ್ಲ ರೀ, ಅಲ್ಲೇ ಪಕ್ಕದಾಗ ಇರ್ತೈತೆ ರೀ. ಅದ್ರ ಮ್ಯಾಗ ಟಚ್ ಮಾಡಿದ್ರೆ ಸಾಕ್ರಿ, ನಮಗೆ ಲೈಕ್ ಬರ್ತೈತೆ ರೀ. ಖುಷಿ ಆಗ್ತೈತೆ ನೋಡ್ರಿ ನೀವು ಲೈಕ್ ಕೊಟ್ರೆ. ನೋಡ್ರಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕ್ರಿ.
ಈಗ ಇದಕ್ಕೆ ಸಕ್ರೆ ಪೌಡ್ರ್ ಹಾಕ್ಕೋಬೇಕು ನೋಡಿರಿ. ಮೊದಲು ಎಲ್ಲ ಮಿಕ್ಸ್ ಮಾಡ್ಕೊಂಡು ನಂತರನ ಸಕ್ರೆ ಪೌಡ್ರ್ ಹಾಕ್ಕೊಡ್ರಿ. ಟೇಸ್ಟ್ ಚೆನ್ನಾಗಿ ಬರ್ತೈತೆ ರೀ ಸಕ್ರೆ ಪೌಡ್ರ್ ಹಾಕ್ಕೊಳ್ಳೋದ್ರಿಂದ. ಹಾಕ್ಬಿಟ್ಟು ಇದನ್ನು ಮತ್ತೊಮ್ಮೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ನೋಡಿರಿ. ಮತ್ತು ದೀಪಾವಳಿ ಹಬ್ಬಕ್ಕೆ ನೀವು ಏನೇನು ಫರಾಳ ಮಾಡ್ತೀರಿ ಅಂತಲೂ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್. ನನಗೂ ನಿಮ್ಮ ಸೈಡ್ ಏನೇನು ಮಾಡ್ತೀರಿ ಅಂತ ಗುರ್ತಾಗಬೇಕಲ್ರಿ. ನಮ್ಮ ಕಡೆ ನಾವು ಸ್ವಲ್ಪ ಸ್ವೀಟ್ನೂ ಮಾಡ್ತೀವಿ ರೀ. ನಿಮಗೆ ಮುಂದೆ ಹೋಗ್ತಾ ಹೋಗ್ತಾ ತೋರಿಸ್ತೀನಿ ರೀ ಯಾವ್ಯಾವ ಏನೇನು ಮಾಡ್ತೀವಿ ಅಂತ. ಈಗ ಮೊದಲಿಗೆ ಚೂಡ ರೆಸಿಪಿ ಹಾಕೀನಿ ನೋಡಿರಿ. ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿರಿ. ಎರಡು ಸ್ಕಿಪ್ ಮಾಡಿಬಿಡ್ರಿ ಫ್ರೆಂಡ್ಸ್. ಸ್ಕಿಪ್ ಮಾಡ್ದೆ ನೋಡಿ ಸಪೋರ್ಟ್ ಮಾಡಿರಿ. ನೋಡಿರಿ ನಮ್ಮ ಅವಲಕ್ಕಿ ಚೂಡ ರೆಡಿ ಅದು ನೋಡಿರಿ. ದೀಪಾವಳಿ ಹಬ್ಬದ ವಿಶೇಷವಾಗಿ ಅವಲಕ್ಕಿ ಚೂಡ ರೆಡಿ ಅದು ನೋಡಿರಿ. ನೀವು ನಿಮ್ಮ ಮನೆಯಲ್ಲಿ ಒಂದ್ಸಲ ಮಾಡಿ ನೋಡಿರಿ ಫ್ರೆಂಡ್ಸ್. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್.